ನಾವಂತೂ ಚಿಕ್ಕ ವಯಸ್ಸಲ್ಲಿದ್ದಾಗ ಸ್ಕೂಲ್ ಬಿಟ್ಟಿದ ತಕ್ಷಣ ಹೋಗ್ತಿದ್ದೆ ಬೇಲ್ದಣ್ಣಿನ ಮರದ ಹತ್ರ ತೊಗೊಂಬಂದು ಕಾಯಿ ಆಗಿದ್ದರೆ ಉಪ್ಪು ಖಾರ ಹಾಕ್ಕೊಂಡು ತಿಂತಿದ್ವಿ, ಹಣ್ಣಾಗಿದ್ದರೆ ಬೆಲ್ಲ ಹಾಕ್ಕೊಂಡು ತಿಂತಿದ್ವಿ. ಸಖತ್ತಾಗಿರ್ತಿತ್ತು ಟೇಸ್ಟು. ಊರಿಗೆ ಹೋಗಿದ್ದೆ, ಬೇಲ್ದಣ್ಣು ತೊಗೊಂಬಂದಿದ್ದೆ. ಸೊ ಇವತ್ತು ಪಾನಕ ಮಾಡ್ತಾಯಿದ್ದೀನಿ. ನಿಮಗೂ ಯಾರಿಗೆಲ್ಲ ಇದಿಷ್ಟ ಮತ್ತು ಯಾರೆಲ್ಲ ತಿಂದಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈಗ 3 ಲೋಟದಷ್ಟು ನೀರು ಹಾಕ್ಕೊಂಡು ಒಂದೆರಡು ಇಡೀ ಬೆಲ್ಲ ಕುಟ್ಟಿ ಪುಡಿ ಮಾಡಿ ಹಾಕಿ ನೆನೆಯೋದಕ್ಕೆ ಅಂತ ಬಿಟ್ಟಿದ್ದೀನಿ. ಆನಂತರ ಇಲ್ಲಿ ಬೇಲ್ದಣ್ಣ ಕೆಚ್ಕೊಂಡು ಅದನ್ನು ನೀಟಾಗಿ ಕೈಯಿಂದನೇ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಕೈಯಿಂದನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನೆನೆಯೋದಕ್ಕೆ ಇಟ್ಟಿದ್ನಲ್ಲ ಬೆಲ್ಲದ ನೀರೇನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಅದನ್ನು ಮ್ಯಾಶ್ ಮಾಡಿ ಅದರಲ್ಲಿರುವಂಥ ನಾರಿನಂಶ ಎಲ್ಲ ತೆಗೆದುಬಿಟ್ಟು ಆನಂತರ ಬೆಲ್ಲದ ನೀರು ಒಳಗಡೆನೆ ಈ ಒಂದು ಕಿವುಚಿರೋ ಅಂಥ ಇದಿರುತ್ತಲ್ವ ಅದನ್ನು ಸೋಸ್ಕೊಂಡಿದ್ದೀನಿ. ಆದಷ್ಟು ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು. ಕರಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಒಣಶುಂಠಿ ಮತ್ತು ಏಲಕ್ಕಿ ಪುಡಿನ ಸೇರಿಸ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುವಂಥ ಬೇಲ್ದಣ್ಣಿನ ಪಾನಕ ರೆಡಿ ಆಗುತ್ತೆ. ಸೊ ಯಾರಿಗೆಲ್ಲ ಇಷ್ಟ ಅನ್ನೋದ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ.